ತುಮಕೂರು ಜಿಲ್ಲೆಯಲ್ಲಿ ಬಡ್ಡಿ ಮಾಫಿಯಾದಿಂದ ಜನಸಾಮಾನ್ಯರು ನಲುಗಿ ಹೋಗಿದ್ದಾರೆ. ಕಳೆದ ವರ್ಷ ಜಿಲ್ಲಾ ಪೊಲೀಸರು ಬಡ್ಡಿ ಮಾಫಿಯಾ ತಡೆಗಟ್ಟುವಲ್ಲಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಬಡ್ಡಿ ದಂಧೆಕೋರರ ವಿರುದ್ಧ ದೂರು ನೀಡುವಂತೆ ಮನವಿ ಮಾಡಿದ್ರು. ಅದರಂತೆಯೇ 100ಕ್ಕೂ ಹೆಚ್ಚು ಸಂತ್ರಸ್ತರು ಬಡ್ಡಿಕೋರರ ವಿರುದ್ಧ ದೂರನ್ನ ನೀಡಿದ್ರು. ಬಡ್ಡಿಕೋರರಿಗೆ ಪೆರೇಡ್ ಮಾಡಿಸುವ ಮೂಲಕ ಇನ್ನು ಮುಂದೆ ಬಡ್ಡಿ ಮಾಫಿಯಾ ನಿಲ್ಲಿಸುವಂತೆ ಪೊಲೀಸರು ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇಷ್ಟಾದರೂ ತುಮಕೂರಿನಲ್ಲಿ ಬಡ್ಡಿ ದಂಧೆಗಳು ಸದ್ದಿಲ್ಲದೆ ನಡೀತಲೇ ಇವೆ. ಬಡವರ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳುವಂತ ಬಡ್ಡಿಕೋರರು 10% 15% ವರೆಗೂ ಕೂಡ ಬಡ್ಡಿಗೆ ಹಣವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಮೀಟರ್ ಬಡ್ಡಿ ಮಾಫಿಯಾದಲ್ಲಂತೂ ಒಂದು ದಿನದ ಮಟ್ಟಿಗೆ 10,000ಕ್ಕೆ 500ರಿಂದ 1,000ವರೆಗೂ ಕೂಡ ಬಡ್ಡಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ದಂಧೆ ನಡೀತಾ ಇದೆ ಅನ್ನೋದು ಸ್ಥಳೀಯರ ಆರೋಪ. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾಗಿರೋ ಚೇತನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚೇತನ್, ಯಾವ ರೀತಿ ಬಡ್ಡಿ ಮಾಫಿಯಾ ನಡೀತಾ ಇದೆ ತುಮಕೂರಲ್ಲಿ ಅನ್ಸ್ತಾ ಇದೆ ನಿಮ್ಗೆ? ತುಮಕೂರಲ್ಲಿ ಬಡ್ಡಿ ಮಾಫಿಯಾ ಯಾವ ತರ ನಡೀತಾ ಇದೆ ಅಂತ 10,000ಕ್ಕೆ 500 ರೂಪಾಯಿಂದ 1,000 ತನಕ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ನೀವು ಕೂಡ ಇದನ್ನ ಏನಾದ್ರೂ ನೋಡಿದೀರಾ ಕಣ್ಣಾರೆ? ನೀವು ಅನುಭವಿಸಿದಿರಾ ಈ ತರದೊಂದು ಸಮಸ್ಯೆನಾ ಅಂತ? ಇಲ್ವಲ್ಲ ಗೊತ್ತಾಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ.